ಕಂಪನಿಗಳು ಈ ರೈತರ ಮೇಲೆ ಗ್ರಾಮಸ್ಥರ ಮೇಲೆ ಮಾಡುವಂಥ ದೌರ್ಜನ್ಯ ರೌಡಿಸಮ್ ಒಂದೆರಡಲ್ಲ. ಅವರು ಜಮೀನನ್ನು ಕಿತ್ಕೊಳ್ತಾರೆ, ಬಟ್ ಕಾಂಪನ್ಸೇಷನ್ ಅದು ಯಾವ ರೀತಿ ಇವರಿಗೆ ತೊಂದರೆ ಕೊಡ್ತಾರೆ ಅಂತ ನೇರವಾಗಿ ಏನಾಗಿದೆ ಏನು ರೈಲ್ವೆ ಟ್ರ್ಯಾಕ್ ಮೈನಿಂಗ್ ಟ್ರಾನ್ಸ್ಪೋರ್ಟಿಂಗ್ ಭಾಗದಿಂದ ಟ್ರೈನ್ ರಸ್ತೆ ಮಾಡಿದ್ರು ಮೇಡಮ್, ರೈಲ್ವೆ ಟ್ರ್ಯಾಕ್ ಕಂಪ್ನಿಗೆ, ಮೈನಿಂಗ್ ಕಂಪ್ನಿ. ಆವಾಗ ನಮ್ಮ ಅಕ್ಕಪಕ್ಕ ಜಮೀನುಗಳಲ್ಲಿ 23 ಗುಂಟೆ ನಮ್ಮ ಸರ್ವೆ ನಂಬರ್ ವಶಪಡಿಸ್ಕೊಂಡಾಗ ಅದು ವಾಪಸ್ ಬರ್ಬೇಕು ಮೇಡಮ್. ಕಾಂಪನ್ಸೇಷನ್ ಕೊಟ್ಟಿಲ್ಲ ಮೇಡಮ್, ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ. ನಮ್ಮ ಪಾಣಿಯಲ್ಲಿ ಹೆಸರು ಹೊಡ್ತೈತೆ ಮಿನರಲ್ ಎಂಟರ್ಪ್ರೈಸಸ್ ಅಂತ. 23 ಗುಂಟೆ ಕಾಂಪನ್ಸೇಷನ್ ಇಲ್ಲ, ನಿಮ್ಗೆ ಏನೂ ಇಲ್ಲ. ಬಟ್ ಕೇಳಕ್ ಹೋದ್ರೆ ಏನ್ ಹೇಳ್ತಾರೆ, ಒಂದ್ಸಲ 2 ಸಲ ಕೇಳಿದ್ರೆ ನೀವು ಕೋರ್ಟ್ ಲಾಯರ್ ಅಂತ ಹೇಳ್ತಾರೆ ಮೇಡಮ್. ಲಾಯರ್ ನಿಟ್ಟು ನೀವು ವಾಪಸ್ ಬಿಡಿಸ್ಕೊಳ್ರಿ ಅಂತ ಹೇಳ್ತಾರೆ. ಇದು ನಿಮ್ಮ ಇದೊಂದು ವಿಚಿತ್ರ ದೌರ್ಜನ್ಯ, ಇದು ವಿಚಿತ್ರ ದೌರ್ಜನ್ಯ ಮೇಡಮ್. ಅದನ್ನ ನಮಗೆ ವಾಪಸ್ ಬಂದರೆ ನಾವು ಸಣ್ಣ ರೈತರು ಮೇಡಮ್, ನಾವು ಬದುಕಂತೀವಿ. ನೋಡಿ ಹೇಗಿದೆ, ಅವರೇ ಜಮೀನನ್ನ ಅಕ್ವೈರ್ ಮಾಡ್ಕೊಂಡು ಇವ್ರಿಗೆ ಹೇಳದೆ ಕೇಳದೆ ಕಾಂಪನ್ಸೇಷನ್ ಕೊಡದೆ ಈಗ ಹೋಗ್ರಿ ಕೋರ್ಟಲ್ಲಿ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಹೌದು ಸರಿ, ಅವರೇನೋ ಕಂಪನಿಯವರು ದೌರ್ಜನ್ಯ ಮಾಡ್ತಿದ್ದಾರೆ. ನಮ್ಮನ್ನಾಳುವವರು, ನಮ್ಮ ಇಲಾಖೆಗಳು ಏನ್ ಮಾಡ್ತಿವೆ, ನಮ್ಮ ಸರ್ಕಾರ ಏನ್ ಮಾಡ್ತಿದೆ? ಯಾವ ರೀತಿ ಕೊಚ್ಚಿ ಕೊಲ್ತಾ ಇದ್ದಾರೆ. ಆದ್ರೆ ನಮ್ಮ ಅರಣ್ಯ ಇಲಾಖೆಯವರು ಭರ್ಜರಿಯಾಗಿ ಗಡದ್ದಾಗಿ ನಿದ್ದೆ ಮಾಡಿದ್ದಾರೆ. ನೋಡಿ ಇಲ್ಲೇ ನೋಡ್ತಿರ್ಬೋದು, ಇದು ಒಂದು ಇಂಥದ್ದು ಸಾಲು ಸಾಲು ಗಂಧದ ಮರಗಳಿವೆ. ಇದರ ಪರಿಸ್ಥಿತಿ ಯಾಕೆ ಸರ್ ಹಿಂಗಾಗಿದೆ ಮೇಡಮ್? ಇಲ್ಲಿ ಏನಾಗಿದೆ ಅಂದರೆ ಗಣಿಗೆ ಅನುಕೂಲ ಮಾಡೋಕ್ಕೋಸ್ಕರ ಗಂಧದ ಗಿಡ ಇರ್ಬೋದು, ತೇಗ ಇರ್ಬೋದು, ಇಲ್ಲಿ ಕರೆಮತ್ತಿ ಬೆಳೀತಕ್ಕಂಥ ಪ್ರದೇಶ. ಕರೆಮತ್ತಿ, ಗಂಧ ಮತ್ತು ಈ ಅಕೇಶಿಯಾ ಇವನ್ನೆಲ್ಲ ಭಾಳ ವ್ಯವಸ್ಥಿತವಾಗಿ ಬೆಳೀತಕ್ಕಂಥದ್ದು. ನ್ಯಾಚುರಲ್ ಗಂಧ ಬೆಳೀತಿದೆ ಮೇಡಮ್. ಈ ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಕೆಲವು ಭಾಗದಲ್ಲಿ ಮಾತ್ರ ಗಂಧ ಬೆಳೆಯುತ್ತೆ, ಇನ್ನು ಉಳಿದ ಜಿಲ್ಲೆಗಳಲ್ಲಿ ಬೆಳೆಯಲ್ಲ. ಇಲ್ಲಿ ನೋಡ್ರಿ, ಇಲ್ಲೇ ತನಕನೂ ಗಂಧದ ಗಿಡ ಒಬ್ಬ ರೈತ ಕಡಿದ್ರೆ, ಒಬ್ಬ ಅಥವಾ ಬೇರೆ ಯಾವನಾರ ಕಡಿದ್ರೆ ಅವನ ಮೇಲೆ ಕಾನೂನು ರೀತಿ ಆಕ್ಟ್ ಪ್ರಕಾರ ಕೇಸ್ ಹಾಕ್ತಾರೆ. ಇಲ್ಲಿ ಗಣಿ ಕಂಪ್ನಿಯವರು ಇಲ್ಲಿ ನೋಡಿ, ದಯಮಾಡಿ ಕ್ಯಾಮ್ರಾ ಇಲ್ಲಿ ತೋರಿಸಿ, ಈ ಕೆಸರು ನೋಡಿ, JCPಗಳ ಮೂಲಕ, ವೀಲೋಡ್ರ ಮೂಲಕ ಆ ಗಿಡನ ಸಾಯಿಸ್ತಾ ಇದ್ದಾರೆ. ಆ ಗಿಡನ ಸಾಯಿಸ್ತಾ ಇದ್ದಾರೆ. ಆ ಗಿಡದ ಮಣ್ಣಿದು ನೋಡ್ರಿ, ಎಲೆ ಮೇಲೆ ಯಾವ ತರ ಮಣ್ಣು ಕುಂತಿದೆ, ಯಾವ ತರ ಧೂಳಾಗಿದೆ, ಯಾವುದೇ ರೀತಿ ಅರಣ್ಯದ ಸೇಫ್ಟಿ ಇಲ್ಲ. ಇಲ್ಲಿ ಅರಣ್ಯಾಧಿಕಾರಿಗಳು ಯಾವ್ದಕ್ಕೆ ಬಂದು ಇಲ್ಲಿ ಗೇಟಲ್ಲಿ ಕುತ್ಕೊಂತ ಇದ್ದಾರೆ, ಯಾವ ವಿಚಾರಕ್ಕೆ ಬಂದಿಲ್ಲ, ಅರಣ್ಯ ಏನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಇದು ಗೊತ್ತಾಗಬೇಕು. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಪ್ರತಿದಿನನೂ ಸಾವಿರಾರು ಗಂಧದ ಗಿಡಗಳು ಮಾರಣ ಹೋಮ ಆಗ್ತೈತೆ. ಫಾರೆಸ್ಟ್ ಇಲಾಖೆಯಲ್ಲಿ ಇರ್ತಕ್ಕಂಥ DFO ಏನು ಮಾಡ್ತಾ ಇದ್ದಾರೆ, ನಮ್ಮ ಬಳ್ಳಾರಿ ವಲಯದ ನಿರೀಕ್ಷಕರು ಏನು ಮಾಡ್ತಾ ಇದ್ದಾರೆ, ಹಾಗೂ ನಮ್ಮ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಇದನ್ನು ಗಂಭೀರವಾಗಿ ಪರಿಗಣನೆ ತಗೋಬೇಕು. ಯಾಕೆಂದರೆ ಸಂಪೂರ್ಣವಾಗಿ ಗಣಿಗಾರಿಕೆಗೆ ಈಶ್ವರ್ ಖಂಡ್ರೆ ಅವ್ರದ್ದು ಬಲ ಇದೆ ಅಂತ ನನಗೆ ಗೊತ್ತಿದೆ ಮಾಹಿತಿ. ಸ್ವಾಮಿ, ನೀವು ದುಡ್ದು ಸಾಕಿಲ್ಲ ತನಕ ಮುಂದಿನ ಜನ್ರೇಷನ್ಗೋಸ್ಕರ ಇಂಥ ಸಸ್ಯಕಾಶಿಗಳಿದ್ರೆ ನಮಗೆ ಒರಿಜಿನಲ್ ಆಕ್ಸಿಜನ್ ಕೊಡುತ್ತೆ. ಬರ್ತಕ್ಕಂಥ ನಾಳೆ ಮಕ್ಕಳು ಜೀವಂತವಾಗಿ ಉಸಿರಾಡ್ಕೊಂಡಿರ್ತವೆ. ಸಂಪೂರ್ಣವಾಗಿ ಅರಣ್ಯ ಉಳಿಸ್ರಿ. ಅರಣ್ಯ ಉಳಿಸೋದಕ್ಕಿಂತ ಮುಂಚೆ ಪವಿತ್ರವಾದ ಗಂಧ, ಈ ಗಂಧದ ಗಿಡಗಳನ್ನ ಈ ಗಣಿದ ಹುಳಿಯಿಂದಾಗಿ ಜಾಸ್ತಿ ಆಗಿದೆ. ಏನಾಗಿತ್ತು ಪರಮಾತ್ಮನಿಗೆ ಕೊಡೋದಿತ್ತು, ಓಡಾಡೋಕ್ಕಾಗ್ತಾ ಇಲ್ಲ. ಆಸ್ಪತ್ರೆಗೆ ಕರೆಕ್ಟ್ ನೋಡ್ಬೇಕು. ನನ್ನ ಮಗ 4-5 ಹೊಟ್ಟೆ ಸಾಕಬೇಕು. ನಮ್ಮ ಮನೆಯಲ್ಲಿ ನೀರು ನುಗ್ತಾ ಐತೆ. ಆ ಮನೆ ಮುಂದೆ ಆಗಿರೋದು ನೋಡ್ರಿ, ನಿನ್ನೆ ಮಣ್ಣು ಹಾಕ್ಸಿದ್ವಿ. ಅಂಥ ಪರಿಸ್ಥಿತಿ ಆಗಿತ್ತು ನಮ್ಮದು. ಅಂತೂರು ಇನ್ನು ಮೇಲೆ ಈ ಗಣಿ ಬಾಧಿತ ಪ್ರದೇಶದಲ್ಲಿ ಗಣಿ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಎಷ್ಟು ಶ್ರೀಗಂಧದ ಗಿಡಗಳು ಅದಾವೆ ಅಂತ ಇವತ್ತಿನವರೆಗೂ ನಾವು ಮಾಹಿತಿಯಲ್ಲಿ ಹಾಕಿದ್ರೆ ಕೊಟ್ಟಿಲ್ಲ. ಅರಣ್ಯ ಇಲಾಖೆ ಕೊಟ್ಟಿಲ್ಲ, ಅವ್ರು ಕೊಡೋದು ಇಲ್ಲ, ಅವ್ರು ಸರ್ವೆನೇ ಮಾಡಲ್ಲ. ಯಾಕೆಂದ್ರೆ ದಿನನಿತ್ಯ ಗಣಿಗಾರಿಕೆಯಿಂದ ತೆಳ್ಳುವಂಥದ್ದು, ಕಡಿಯುವಂಥದ್ದು, ನಾಶ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ನೋಡಿ, ಈ ಶ್ರೀಗಂಧ ಸಂರಕ್ಷಣೆ ಮಾಡಬೇಕಾದ ಕರ್ತವ್ಯ ಈ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಇವರು ಶ್ರೀಗಂಧದ ಸಂರಕ್ಷಣೆ ಮಾಡಬೇಕು ಅಂತ ಕೋಟ್ಯಾಂತರ ರೂಪಾಯಿ ಬಜೆಟ್ ಅಲ್ಲಿ ಇಟ್ಕೊಂಡು ಬಿಡ್ತಾರೆ. ಆ ಗಿಡ ನೆಡಕ್ಕೆ ರೈತರಿಗೆ ಕೊಡ್ತಾರೆ. ನ್ಯಾಚುರಲ್ ಆಗಿ ಬೆಳೆಯುವಂತ ಶ್ರೀಗಂಧಗಳನ್ನು ಹೊಳಲ್ಕೆರೆ ನಮ್ಮ ನೀರ್ತಡಿ ವಲಯ ಅರಣ್ಯದಲ್ಲಿ ಇರ್ತಕ್ಕಂಥ RF ಸತೀಶ್ ಅವ್ರನ್ನ ಈ ಕೂಡಲೇ ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು ಅಂತ ನಾನು ನಿಮ್ಮ ಮೀಡಿಯಾದ ಮೂಲಕ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇಷ್ಟೆಲ್ಲ ಅರಣ್ಯ ನಾಶ ಆಗ್ತದೆ, ನಮ್ಗೆ ನೋಡಿ ಕೂರಕ್ ಆಗ್ತಿಲ್ಲ ಮೇಡಮ್. ಒಂದು ಮಗುವಿನ ಕೊಂದಂಗೆ, ಒಂದು ಗಿಡವನ್ನ ಕೊಂದ್ರೆ ಒಂದು ಮಗುವನ್ನ ಕೊಂದಂಗೆ, ಒಬ್ಬ ಮನುಷ್ಯನ ಕೊಂದಂಗೆ ಭವಿಷ್ಯವನ್ನು ಇವ್ರು ಕೊಲ್ತಾ ಇದ್ದಾರೆ. ಹಂಗಾಗಿ ಫಾರೆಸ್ಟ್ ಇಲಾಖೆಯ ನಮ್ಮ ಸತೀಶ್ ಅಂತ RF ಏನಾದ್ರೆ ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾನು ಮಾಧ್ಯಮಕ್ಕೆ ಕೊಡ್ತಾ ಇದ್ದೀನಿ.